ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ರಾಜ್ಯದ ಬಹುತೇಕ ಎಲ್ಲರೂ ಕೂಡ ಆಶ್ಚರ್ಯಚಕಿತವಾಗುವಂಥ ರೀತಿಯಲ್ಲಿ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ನಿಜಕ್ಕೂ ಕೂಡ ಇದು ನೀವು ಹೇಳಿದಂಥ ಒಂದು ವಿಷಯ ಅಲ್ಲ. ಅದು ಕೂಡ ಸರ್ಕಾರವೇ ಅಧಿಕೃತವಾಗಿ ಘೋಷಣೆ ಮಾಡಿರ್ತಕ್ಕಂಥ ಒಂದು ಸಂಗತಿ. ಹಾಗಿರುವಾಗ ಹೀಗೆ ಮಾಡಲಿಕ್ಕೆ ಕಾರಣ ಏನು? ಅದಕ್ಕೂ ಕೂಡ ಒಂದು ಕಾರಣ ಇದೆ. ಆ ಕಾರಣವನ್ನು ಕೂಡ ನಾನು ಮುಂದೆ ಹೇಳ್ತಾ ಇದ್ದೇನೆ. ಈಗ ನಾವು ಈ ಸಂಚಿಕೆಯನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ನಿಜಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ ಅಂತಲೇ ನಾನು ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ಈ ಸಂಚಿಕೆಯನ್ನು ತಲುಪಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಅರ್ಥ ಮಾಡಿಕೊಡ್ರಿ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳನ್ನು ಹೆತ್ತಂಥ ತಂದೆ ತಾಯಿಗಳು ಹೆಚ್ಚಿನ ಮುತುವರ್ಜಿ ವಹಿಸಿ ಈ ಸಂಚಿಕೆಯನ್ನು ನೋಡ್ರಿ. ಹಾಗೂ ಶಾಲೆಯ ಶಿಕ್ಷಕರು ಕೂಡ ಶಿಕ್ಷಕಿಯರು ಕೂಡ ಈ ಸಂಚಿಕೆಯನ್ನು ತಪ್ಪದೇ ನೋಡಿ ನಿಮ್ಮ ಶಾಲೆಯಲ್ಲಿ ನಿಮ್ಮ ವಿದ್ಯಾರ್ಥಿನಿಯರಿಗೆ ಏನು ಆಗ್ತಾ ಇದೆ, ಅವರ ಜೀವನದಲ್ಲಿ ಏನೇನು ಘಟನೆಗಳು ಆಗ್ತಾ ಇವೆ ಅನ್ನುವ ಒಂದು ಪರಿಕಲ್ಪನೆ ನಿಮಗೆ ಇರೋದಿಲ್ಲ ಪಾಪ. ಹೀಗಿರುವಾಗ ಏನೇನೋ ಆಗ್ತಿರ್ತವೆ. ಅದನ್ನು ಕೂಡ ನೀವು ಕೂಲಂಕುಷವಾಗಿ ನಿಮ್ಮ ಪಾಠ ಪ್ರವಚನದ ಬಗ್ಗೆ ನಿಮಗೆ ಎಷ್ಟು ಕಳಕಳಿ ಇರ್ತೈತೆಯೋ ಅಷ್ಟೇ ಕಳಕಳಿಯನ್ನು ಮಕ್ಕಳ ಒಂದು ಬಾಳಿನ ಬಗ್ಗೆಯೂ ಕೂಡ ಒಂದು ಕಣ್ಣನ್ನು ನೀವು ನೆಟ್ಟಿರಬೇಕಾಗಿರ್ತಕ್ಕಂಥ ಸಂಗತಿ ಈಗ ಅತಿ ಅವಶ್ಯಕವಾಗಿದೆ ಅಂತಲೇ ಈ ಸಂದರ್ಭದಲ್ಲಿ ನಾನು ಪ್ರತಿಯೊಬ್ಬ ಶಿಕ್ಷಕಿಯರಿಗೆ ಹೇಳಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ. ಜೊತೆಗೆ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಯರನ್ನು ಆ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ವಾರ್ಡನ್ಗಳು, ಅದರಲ್ಲೂ ಕೂಡ ಮಹಿಳಾ ವಾರ್ಡನ್ಗಳು ಮೈತುಂಬ ಕಣ್ಣು ಇಟ್ಟು ಆ ವಿದ್ಯಾರ್ಥಿನಿಯರನ್ನು ಅವರು ನೋಡ್ಕೊಳ್ಬೇಕಾಗ್ತೈತಿ. ಯಾಕಂದರೆ ಎಷ್ಟೋ ಜನ ವಿದ್ಯಾರ್ಥಿನಿಯರು ಹಾಸ್ಟೆಲ್ನಲ್ಲಿ ಇರತಕ್ಕಂಥ ವಾರ್ಡನನ್ನು ಕಣ್ಣು ತಪ್ಪಿಸಿ ಏನೇನೋ ಮಾಡ್ತಾ ತಮ್ಮ ಜೀವನದ ಅವಿಭಾಜ್ಯ ಒಂದು ವಿಷಯವನ್ನು ಅವರು ಮುಚ್ಚಿಡ್ತಿರ್ತಾರೆ. ಹೀಗಿರುವಾಗ ವಾರ್ಡನಿಗೂ ಗೊತ್ತಿರೋದಿಲ್ಲ, ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳಿಗೂ ಇರೋದಿಲ್ಲ. ಜೊತೆಗೆ ಅವರಿಗೆ ಪಾಠ ಮಾಡ್ತಿರ್ತಕ್ಕಂಥ ಶಾಲೆಯ ಶಿಕ್ಷಕಿಯರಿಗೂ ಇರೋದೇ ಇರತಕ್ಕಂಥ ಹಲವಾರು ಘಟನಾವಳಿಗಳು ವಿದ್ಯಾರ್ಥಿನಿಯರ ಬಾಳಿನಲ್ಲಿ ಆಗಿ ಹೋಗ್ತಾ ಇರೋದು ಅಷ್ಟೇ ಸತ್ಯ. ಹೀಗಿರುವಾಗ 3 ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ 49,000 ಅಪ್ರಾಪ್ತ ಬಾಲಕಿಯರು ಗರ್ಭಿಣಿಯಾಗಿದ್ದಾರೆ ಅನ್ನುವಂಥ ಒಂದು ಸ್ಫೋಟಕ ಸುದ್ದಿಯನ್ನು ಸ್ವತಃ ಸರ್ಕಾರವೇ ಪ್ರಕಟಪಡಿಸಿರ್ತಕ್ಕಂಥ ವಿಷಯ ನಿಮ್ಮೆಲ್ಲರಿಗೂ ಇರಬಹುದು ಅಥವಾ ಇರಲಿಕ್ಕಿಲ್ಲ. ಅದನ್ನು ನಾನು ಇವತ್ತು ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಅಂತಿಂತ ಒಂದು ಘಟನೆ ಅಲ್ಲ. ಈ ಘಟನೆಯಿಂದ ನಾವೇನು ಪಾಠ ಕಲ್ಕೊಳ್ಬೇಕು ಅನ್ನೋದನ್ನು ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಅದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಂಡು ನಿಮ್ಮ ಮಕ್ಕಳ ಭವಿಷ್ಯ ಹಾಗೂ ನಿಮ್ಮ ವಿದ್ಯಾರ್ಥಿನಿಯರ ಭವಿಷ್ಯ ನಿಮ್ಮ ಕೈಯಲ್ಲಿಯೇ ಇದೆ ಅನ್ನುವ ಒಂದು ಸತ್ಯವಾದ ಅರ್ಥವನ್ನು ನೀವು ಮಾಡಿಕೊಂಡ್ರೆ ನಾವು ಸಾಕಷ್ಟು ಜನ ವಿದ್ಯಾರ್ಥಿನಿಯರಿಗೆ ಒಳ್ಳೆಯ ಒಂದು ರೀತಿಯಿಂದ ಅವರ ಬಾಳನ್ನು ರೂಪಿಸಿಕೊಳ್ಳಲಿಕ್ಕೆ ನಾವು ಅವರಿಗೆ ಸಹಾಯವನ್ನು ಉಪಕಾರವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ಭಾವನೆ ಇದ್ದರೆ ಅವರು ಹಾಗೆ ಆಗ್ತಾರೆ. ಹೀಗಿರುವಾಗ ಯಾರೂ ಕೂಡ ಹೊರಗಿನಿಂದ ಬಂದ ವಿದ್ಯಾರ್ಥಿನಿಯರು ಹಾಗೂ ಹಾಸ್ಟೆಲ್ನಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ನಮ್ಮ ಮಕ್ಕಳಲ್ಲ, ಅವರು ನಮಗೆ ಸಂಬಂಧ ಇಲ್ಲ, ನಮಗೆ ಸರ್ಕಾರ ಸಂಬಳ ಕೊಡ್ತೈತಿ, ನಾವು ನಮ್ಮ ಪಾಠ ಪ್ರವಚನಗಳನ್ನು ಮಾಡಿ ನಮ್ಮ ಮನೆಗೆ ಹೋಗ್ತೀವಿ ಅನ್ನುವಂಥ ಒಂದು ಪರಿಕಲ್ಪನೆಯಲ್ಲೂ ದಯವಿಟ್ಟು ಯಾರೂ ಕೂಡ ಇರಲಿಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಮಾಡಿದ ಪಾಪ ಕರ್ಮಗಳನ್ನು ನಾವು ಈ ಜನ್ಮದಲ್ಲಿ ತೀರಿಸಿಯೇ ಹೋಗಲಿಕ್ಕೆ ಸಾಧ್ಯ ಅನ್ನುವಂಥ ಕಟು ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಇಂಥ ಘಟನೆಗಳು ಮರುಕಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಿರುವಾಗ 9ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಯ ವಿದ್ಯಾರ್ಥಿನಿ, ಆ ಊರಿನ ಹೆಸರನ್ನು ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕಂದರೆ ಅದು ಈಗಲೂ ಕೂಡ 9ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿ. ಅವಳು ತುಮಕೂರಿನಲ್ಲಿ ಇರತಕ್ಕಂಥ ಒಂದು ಹಾಸ್ಟೆಲ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಾಳೆ. ಅವರ ತಂದೆ ತಾಯಿಗಳಲ್ಲಿ ಕಳಿಸಿರ್ತಾರೆ, ಅಲ್ಲಿ ಅವಳು ವಿದ್ಯಾಭ್ಯಾಸ ಮಾಡ್ತಿರ್ತಾಳೆ. 9ನೇ ತರಗತಿಯಲ್ಲಿ ಅವರು
ವಿದ್ಯಾಭ್ಯಾಸ ಮಾಡ್ತಾ ಇರ್ತಾಳೆ. ಶಾಲೆ ಬಿಟ್ಟ ತಕ್ಷಣ ಪ್ರತಿಯೊಬ್ಬರು ಕೂಡ ಹಾಸ್ಟೆಲ್ಗೆ ಬರುವಂಥ ವಾಡಿಕೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರದು ಇರ್ತೈತಿ. ಆ ಸಮಯದಲ್ಲಿ ಈ ವಿದ್ಯಾರ್ಥಿನಿ ಕೆಲವೊಂದು ದಿವಸಗಳಾದಮೇಲೆ ಬರೋಕ್ಕೆ ತಡ ಆಗ್ತಿತ್ತು. ಆ ತಡ ಆದದ್ದನ್ನು ಯಾರಿಗೂ ಕೂಡ ಗೊತ್ತಾಗ್ತಿದ್ದಿಲ್ಲ. ಆದರೂ ಕೂಡ ವಾರ್ಡನ್ ಕೂಡ ಅಷ್ಟೊಂದು ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಿರೋದಿಲ್ಲ. ಬರ್ತಿರ್ತಾರೆ, ಶಾಲೆಯಿಂದ ಬರ್ತಿರ್ತಾರೆ, ಸ್ವಲ್ಪ ಹೊತ್ತು ಅವರ ಗೆಳತಿಯರ ಜೊತೆಗೆ ಹೋಮ್ವರ್ಕಿನ ಬಗ್ಗೆ ಮಾತಾಡ್ತಿರ್ಬೋದು, ಅಥವಾ ಗೆಳತಿಯರ ಮನೆಗಳಿಗೆ ಹೋಗಿರ್ಬೋದು. ಬಂದಾರೆ ಬಿಡಿ ಅನ್ನುವಂಥ ಒಂದು ವಿಚಾರದಲ್ಲಿ ಇದ್ದಾಗ 9ನೇ ಕ್ಲಾಸಿನಲ್ಲಿ ಓದಿರ್ತಕ್ಕಂಥ ಆ ವಿದ್ಯಾರ್ಥಿನಿ ಶಾಲೆ ಬಿಟ್ಟ ಮೇಲೆ ಅವಳು ಮತ್ತೊಬ್ಬ ಪರಪುರುಷನ ಅಂದರೆ ಯುವಕನ ಒಂದು ಸಾಂಗತ್ಯಕ್ಕೆ ಒಳಪಟ್ಟಿರ್ತಾಳೆ. ಶಾಲೆ ಮುಗಿದ ಮೇಲೆ ಅವಳು ಅವನ ಜೊತೆಗೆ ಕಾಲಹರಣ ಮಾಡಿ ತಿರುಗಾಡೋದು, ಅಲ್ಲಿ ಹೋಗೋದು, ಹೋಟೆಲ್ಗೆ ಹೋಗಿ ತಿಂಡಿ ತಿನ್ನೋದು, ಇನ್ನೂ ಏನೇನೋ ಆಗಬಾರ್ದ ಕೆಲಸವನ್ನು ಮಾಡಿ ಅವಳು ಗರ್ಭಿಣಿ ಆಗ್ತಾಳೆ. ಗರ್ಭಿಣಿಯಾಗಿ ಅವಳು ಹಾಸ್ಟೆಲ್ನಲ್ಲಿ ಇದ್ದಾಗಲೂ ಕೂಡ ಅವಳ ವಾರ್ಡನ್ನ ಕೇಳಿದರೂ ಕೂಡ, ನಾನು ಹಾಸ್ಟೆಲ್ನಲ್ಲಿ ಇರ್ತೀನಿ, ಸ್ವಲ್ಪ ತಡ ಆಗಿತ್ತು ಇವತ್ತು, ನಾನು ವಾರ್ಡನ್ ಅವರ ಗಮನಕ್ಕೆ ತರಬೇಕಾಗಿತ್ತು, ಆದ್ರೆ ತರಲಿಲ್ಲ, ನನ್ನ ಗೆಳತಿಯರ ಜೊತೆಗೆ ಹೋಗಿದ್ದೆ ಅನ್ನುವಂಥ ಮಾತನ್ನು ಹೇಳಿದಾಗ, ಇನ್ಮೇಲೆ ಆ ರೀತಿ ಮಾಡಬೇಡಮ್ಮ ಅಂಥೇಳಿ ಅವರು ಹೇಳ್ತಾರೆ. ಆದರೂ ಕೂಡ ಆ ಹುಡುಗಿ ಒಂದು ಸಲ ದಾರಿ ತಪ್ಪಿದರೆ ಪದೇ ತಪ್ಪೋದು ಸ್ವಾಭಾವಿಕ. ಹೀಗಿರುವಾಗ ಆ ಪಾಲಕಿ ಆ ಹುಡುಗನ ಸಾಂಗತ್ಯ ಬೆಳೆಸಿ ಗರ್ಭಿಣಿ ಆಗ್ತಾಳೆ. 9ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿನಿ ಗರ್ಭಿಣಿ ಆಗ್ತಾಳೆ. ಆ ಗರ್ಭ ಧರಿಸಿದ ವಿಷಯವನ್ನು ಶಾಲೆಯಲ್ಲಿ ಪಾಠ ಮಾಡ್ತಿರ್ತಕ್ಕಂಥ ಶಿಕ್ಷಕರಿಗೂ ಹಾಗೂ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ವಾರ್ಡನ್ಗೂ ಹಾಗೂ ಅವಳ ಗೆಳತಿಯರಿಗೂ ಕೂಡ ಇದು ಗೊತ್ತಾಗೋದಿಲ್ಲ. ಹೇಗೋ ಅದನ್ನು ಬಟ್ಟೆಯನ್ನು ಮುಚ್ಚಿಕೊಂಡು ಅವಳು ಗರ್ಭಿಣಿಯಾದ ವಿಷಯವನ್ನು ಯಾರಿಗೂ ತಿಳಿಸೋದಿಲ್ಲ. ಹೀಗಿರುವಾಗ ಕೊನೆಗೆ ಅವಳಿಗೆ 9 ವಸಂತಗಳು ಗತಿಸಿದ ನಂತರ ಅವಳ ಹೊಟ್ಟೆಯಲ್ಲಿ ಏನೇನೋ ಆಗಲಿಕ್ಕೆ ಪ್ರಾರಂಭ ಆಗ್ತೈತಿ. ಹಾಗಿರುವಾಗ ಆ ಹಾಸ್ಟೆಲ್ನಲ್ಲಿ ತುಂಬ ಒಂದು ಅನಾರೋಗ್ಯ ಅವಳನ್ನು ಕಾಡಿದಂತ ಆದ ಮೇಲೆ ಹಾಸ್ಟೆಲ್ನಿಂದ ಅವಳನ್ನು ಊರಿಗೆ ಕಳಿಸ್ತಾರೆ. ಊರಿಗೆ ಕಳಿಸಿದಾಗಲೂ ಕೂಡ ಅವರ ತಂದೆ ತಾಯಿಗಳಿಗೂ ಕೂಡ ಈ ವಿಷಯ ಗೊತ್ತಿರೋದಿಲ್ಲ. ಆದರೂ ಅವರು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಬೆಚ್ಚಿ ಬೀಳಿಸುವ ಸಂಕಟದ ಒಂದು ಸುದ್ದಿ ತಂದೆ ತಾಯಿಗಳಿಗೆ ಬರಸಿಡಿಲಿನಂತೆ ಎದುರಾಗ್ತೈತಿ. ನಿಮ್ಮ ಮಗಳು ಗರ್ಭಿಣಿಯಾಗಿದ್ದಾಳೆ ಅನ್ನುವಂಥ ವಿಷಯ. ಆಮೇಲೆ ಆ ಹುಡುಗಿಗೆ ಡಿಲಿವರಿನೂ ಆಗ್ತೈತಿ. 9 ವರ್ಷದ ಹೆಣ್ಣು ಹುಡುಗಿಗೆ ಮಗು ಕೂಡ ಆಗ್ತೈತಿ, ಗಂಡು ಮಗು. ಆಮೇಲೆ ಅವಳು ಆ ಮಗುವನ್ನು ಏನು ಮಾಡಬೇಕು, ಆ ಸಮಯದಲ್ಲಿ ಅವರ ತಂದೆ ತಾಯಿಗೆ ದಿಕ್ಕೇ ತೋರಿಸ್ತಂತ ಆಗ್ತೈತಿ. ಹೀಗಿರುವಾಗ ಆ ಹುಡುಗನಿಗೆ ನಾವು ಕೇಸ್ ಮಾಡಿದರೆ 13 ವರ್ಷ ಪೋಕ್ಸೋ ಕಾಯ್ದೆಯಲ್ಲಿ ಅವನು ಶಿಕ್ಷೆ ಅನುಭವಿಸ್ತಾನೆ. ಆದರೆ 9ನೇ ತರಗತಿಯಲ್ಲಿ ಓದಿರ್ತಕ್ಕಂಥ ಈ ಹುಡುಗಿಗೆ ಮದುವೆ ಮಾಡೋದಾದರೂ ಹೇಗೆ ಅನ್ನುವಂಥ ಒಂದು ಗೊಂದಲದಲ್ಲಿ ಆ ಪೋಷಕರು ಇದ್ದಾರೆ. ಹೀಗಿರುವಾಗ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ತಂದೆ ತಾಯಿಗಳು, ಶಿಕ್ಷಕರು ಹಾಗೂ ನನ್ನ ಎಲ್ಲ ಹಾಸ್ಟೆಲ್ನ ವಾರ್ಡನ್ಗಳಿಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆಂದರೆ, ನಿಮ್ಮಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿನಿಯೂ ಕೂಡ ನಿಮ್ಮ ಮಕ್ಕಳು ಅನ್ನುವಂಥ ವಿಚಾರ ನೀವು ಮಾಡಬೇಕು. ಅವರ ಒಂದು ಆರೋಗ್ಯದ ದೃಷ್ಟಿಯಿಂದ ಅವರು ಈ ರೀತಿ ಮಾಡೋದನ್ನು ತಪ್ಪಿಸಲಿಕ್ಕೆ ನೀವು ಒಂದು ಹದ್ದಿನ ಕಣ್ಣನ್ನು ಅವರ ಮೇಲೆ ಇಡಬೇಕು ಅನ್ನುವಂಥ ಕಳಕಳಿಯನ್ನು ಮಾಡ್ತೀನಿ. ಪಾಲಕರಾದಂಥವರು ಕೂಡ ಅವರೇ ಮಾಡಲಿ ಅನ್ನುವಂಥ ಒಂದು ವಾಸ್ತವವನ್ನು ನೀವು ಕೂಡ ತಿಳ್ಕೋಬಾರ್ದು. ನಿಮ್ಮದು ಒಂದು ಕರ್ತವ್ಯ ಇದೆ. ನಿಮ್ಮ ಮಕ್ಕಳ ಒಂದು ಭವಿಷ್ಯದ ಒಂದು ರೂವಾರಿಗಳು ನೀವು. ಅದನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರ ವಹಿಸಿರಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ನಿಜಕ್ಕೂ ಕೂಡ ಈ ಸಂಚಿಕೆ ಅತಿ ಅದ್ಭುತವಾದ ಸಂಚಿಕೆ ಅನ್ನುವ ನನ್ನ ಭಾವನೆ. ಆದರೆ ನಿಮಗಿದು ಇಷ್ಟ ಆಗಿದೆಯಲ್ಲೋ ನನಗೆ ಗೊತ್ತಿಲ್ಲ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಪ್ರತಿಯೊಬ್ಬರಿಗೂ ಕೂಡ, ಈ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಈ ಸಂಚಿಕೆಯನ್ನು ತಲುಪಿಸ್ರಿ. ನಾಡಿನಾದ್ಯಂತ ಈ ಸಂಚಲನವನ್ನು ಉಂಟು ಮಾಡಲಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಸಾಕ್ಷಿ ಆಗುತ್ತೆ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.